ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ವರ್ಣ ಬ್ಲೌಸಸ್. ಪ್ರತಿ ಸಲ ನಿಮ್ಗೆ ನಾನು ಹೊಸ ಬ್ಲೌಸ್ ವೆರೈಟಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಹೊಸ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಲಾಸ್ಟ್ ಟೈಮ್ ಈ ಥರದ್ದು ಒಂದು ವಿಡಿಯೋ ರಿಲೇಟೆಡ್ ನಾನು ಮಾಡಿದ್ದೆ. ಅಂದರೆ ಹಳೆ ಸೀರೆಗಳಿಗೆ ಬ್ಲೌಸ್ ಮಾಡೋದು ತುಂಬ ಚಾಲೆಂಜಿಂಗ್ ಟಾಸ್ಕ್ ಆಗಿಬಿಟ್ಟಿದೆ ಇವತ್ತು. ಯಾಕಂದರೆ ನೀವು ಸ್ಯಾರಿ ತುಂಬ ಹಿಂದೆ ತೊಗೊಂಡಿರ್ತೀರಾ, ಬಟ್ ಬ್ಲೌಸ್ ಆಲ್ರೆಡಿ ಹಾಳಾಗಿ ಹೋಗಿರುತ್ತೆ, ಅಥವಾ ಸೈಜ್ ಆಗ್ತಾ ಇರಲ್ಲ, ಅಥವಾ ಪಿಂಚ್ ಹೋಗಿರುತ್ತೆ. ಈ ಥರ ಏನೇನೋ ಕೇಸಸ್ಸಿಂದ ನೀವು ಹಳೆಯ ಸೀರೆಗಳನ್ನು ಮತ್ತೆ ಯೂಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ರೆಡಿಮೇಡ್ ಬ್ಲೌಸ್ ಮ್ಯಾಚ್ ಮಾಡೋದು ತುಂಬ ಜನ ತೊಗೊಂಡು ಬರ್ತಾರೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಹೇಗೆ ಇದಕ್ಕೆ ನಾವು ಬ್ಲೌಸ್ನ ಮ್ಯಾಚ್ ಮಾಡ್ಕೊಳ್ಳೋದು ಈ ಥರ ಸೀರೆಗಳಿಗೆ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ತಕ್ಕನಾಗಿ ಒಂದು ವಿಡಿಯೋ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇವತ್ತು. ಸೊ ಒಂದೆರಡು ಸಾರಿಗೆ ನಾನು ಹೇಗೆ ಬ್ಲೌಸ್ ಮ್ಯಾಚ್ ಮಾಡ್ತೀನಿ ನಿಮಗೆ ನಾನು ಸ್ಯಾಂಪಲ್ ತೋರಿಸ್ತೀನಿ. ಸೊ ಅದ್ರ ಪ್ರಕಾರ ನಿಮ್ಮ ಹತ್ರ ಇರೋ ಸ್ಯಾರೀಸ್ಗೆ ನೀವು ಬ್ಲೌಸ್ನ ಸೆಟ್ ಮಾಡೋಕ್ಕೆ ಐಡಿಯಾ ಮಾಡ್ಬೋದು. ಸೊ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ಒಂದು ಡಾರ್ಕ್ ವೈನ್ ಕಲರ್ ಸಾರಿಗೆ ಬ್ಲೌಸ್ ಮ್ಯಾಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈ ಸಾರಿಗೆ ನಾನು ಒಂದು 4-5 ಬ್ಲೌಸ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಹೊಸ ಐಡಿಯಾಸ್ ಸಿಗುತ್ತೆ, ಹೇಗೆ ನಾವು ಹಳೆ ಸ್ಯಾರೀಸ್ಗೆ ಬ್ಲೌಸ್ ಮ್ಯಾಚ್ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ, ಈ ಸಾರಿ ಸೇಲ್ಗೆ ಇಲ್ಲ. ನಾನು ಇಲ್ಲಿ ಏನು ಸ್ಯಾರೀಸ್ ತೋರಿಸ್ತಾ ಇದ್ದೀನಿ, ಈ ಸಾರಿ ಸೇಲ್ಗೆ ಇಲ್ಲ, ಬ್ಲೌಸ್ ಮಾತ್ರ ಸೇಲ್ಗೆ ಇರುತ್ತೆ. ಸಾರಿ ನಾನು ಸ್ಯಾಂಪಲ್ ಪರ್ಪಸ್ಗೆ ಮಾತ್ರ ನಿಮಗೆ ತೋರಿಸ್ತಾ ಇರೋದು. ಸೊ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ಸಾರಿಗೆ ಜರಿ ಬಾರ್ಡರ್ ಇರುವಂಥ ಸಾರಿ ಇದು. ಸೊ ನೋಡ್ತಾ ಇದ್ದೀರಿ ನೀವು, ಎಂಡಲ್ಲಿ ಬಾರ್ಡರ್ ಇದೆ, ಮೇಲ್ಗಡೆ ಕೂಡ ಬಾರ್ಡರ್ ಇದೆ. ಸೊ ಪಲ್ಲು ಈ ಥರ ಬಂದಿದೆ. ಸೊ ಈ ಸೀರೆಗೆ ಒಂದು 4-5 ಥರ ಬ್ಲೌಸ್ ನಾನು ಮ್ಯಾಚ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ನಿಮ್ಗೆ ಇವಾಗ ಪ್ರೆಸೆಂಟ್ ಮಾಡ್ತೀನಿ ನೋಡಿ. ಅದು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಚಾಯ್ಸ್ ಮಾಡ್ಕೊಳ್ಬೋದು. ಆ ಥರ ಸ್ಯಾರೀಸ್ಗೆ ಕಾನ್ಸೆಪ್ಟ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಹಾಫ್ ವೈಟ್ ಅಥವಾ ಕ್ರೀಮ್ ಬೇಸ್ ಮೇಲೆ ಕಾಪರ್ ಮಿರರ್ ವರ್ಕ್ ಇರೋಂತಹ ಬ್ಲೌಸ್ ಇದು. ಈ ಸಾರಿಗೆ ಈ ಬ್ಲೌಸ್ನ ಮ್ಯಾಚ್ ಮಾಡಿದ್ರೆ ಸಖತ್ ಡೀಸೆಂಟ್ ಆಗಿ ಕಾಣುತ್ತೆ, ಡಿಫ್ರೆಂಟ್ ಆಗಿ ಕಾಣುತ್ತೆ ನೋಡಿ. ಬ್ಲೌಸ್ ನಿಮಗೆ ಕ್ಲೋಸ್ಅಪ್ ಶಾಟಲ್ಲಿ ನಾನು ತೋರಿಸ್ತೀನಿ. ಬಟ್ ಈ ಸಾರಿಗೆ ಹೆಂಗೆ ಕಾಣುತ್ತೆ ನೋಡ್ತಾ ಇದ್ದೀವಿ ಲುಕ್ ಇದು. ಸೊ ಇವಾಗ ಮ್ಯಾಚಿಂಗ್ ಗೊತ್ತಾಗ್ತಿದೆ ನಿಮಗೆ, ಸಖತ್ ರಿಚ್ ಆಗಿ ಕಾಣ್ತಾ ಇದೆ. ಸಾರಿ ಡೀಸೆಂಟ್ ಆಗಿರೋದ್ರಿಂದ ಅಥವಾ ಸಿಂಪಲ್ ಆಗಿರೋದ್ರಿಂದ ಬ್ಲೌಸ್ ತುಂಬ ಹೆವಿ ರಿಚ್ ಕಾಣ್ತಿದೆ. ಫಂಕ್ಷನ್ ವೇರ್, ಪಾರ್ಟಿ ವೇರ್ಗೆಲ್ಲ ಸೂಪರ್ ಆಗಿ ಕಾಣುತ್ತೆ. ಟ್ರೆಡಿಷನಲ್ ಅಕೇಶನ್ಸ್ಗೂ ಸಖತ್ತಾಗಿ ಕಾಣುತ್ತೆ ಬ್ಲೌಸ್ ಇದು. ಸೊ ಫ್ರಂಟ್ ಲೀಫ್ ನೆಕ್ ಬರುತ್ತೆ, ಬ್ಯಾಕ್ ಈ ಥರ ರೌಂಡ್ ನೆಕ್ ಬರುತ್ತೆ, ಬ್ರಾಡ್ ಜಾಸ್ತಿ ಬರುತ್ತೆ. ಮತ್ತು ಎಂಡಿಗೆ ಸ್ಲೀವ್ ಲಾಂಗ್ ಬಂದಿದೆ, ಮತ್ತು ಎಂಡಿಗೆ ಜರಿ ವರ್ಕು ಪ್ಲಸ್ ಮಿರರ್ ವರ್ಕ್ ಬಂದಿದೆ. ಸೊ ಇದು ರಿಚ್ ಆಗಿ ಕಾಣ್ತಾ ಇದೆ ಬ್ಲೌಸ್ ಇದು. ಸೊ ಅದೇ ಥರ ನೆಕ್ಸ್ಟ್ ಬ್ಲೌಸ್ ಬಂದು ಕ್ರೀಮ್ ಗೋಲ್ಡ್ ಕಾನ್ಸೆಪ್ಟ್. ಕ್ರೀಮ್ ಗೋಲ್ಡ್ ಕಲರ್ಗೆ ಕಾಂಟ್ರಾಸ್ಟ್ ಮಾಡ್ಬೋದು ಈ ಬ್ಲೌಸ್ನ ಈ ಸಾರಿಗೆ. ಸೊ ಇದು ಕೂಡ ಸೂಪರಾಗಿ ಕಾಣುತ್ತೆ. ಇದು ಬ್ಲೌಸ್ ಬಂದು ಫ್ರಂಟ್ ಬಟನ್ ಇದೆ, ಪ್ರಿನ್ಸ್ ಕಟ್ ಮತ್ತು ಪ್ಯಾಡೆಡ್ ಇರುತ್ತೆ. ಸೊ ಫ್ರಂಟ್ ಡೀಪ್ ನೆಕ್ ಇದೆ, ಸ್ಲೀವ್ಸ್ ಈ ಥರ ಡಿಫ್ರೆಂಟಾಗಿ ಬರುತ್ತೆ. ಕೋಲ್ಡ್ ಶೋಲ್ಡರ್ಗೆ ನೆಟ್ ಕವರ್ ಆಗಿರುತ್ತೆ, ಆ ಥರ ಕಾನ್ಸೆಪ್ಟ್ ಬಂದಿದೆ. ಮತ್ತು ಬ್ಯಾಕ್ ಕೂಡ ಸೂಪರ್ ಡಿಫ್ರೆಂಟ್ ಆಗಿದೆ, ನೆಟೆಡ್ ಪ್ಯಾಟರ್ನಲ್ಲಿ ಬರುತ್ತೆ. ಸೊ ಯುನೀಕ್ ಆಗಿದೆ. ಸೊ ಈ ಬ್ಲೌಸ್ ಕೂಡ ನೀವು ಈ ಥರ ಸ್ಯಾರಿಗೆ ಮ್ಯಾಚ್ ಮಾಡ್ಕೋಬೋದು. ಬೋ ಕೂಡ ಬಂದಿದೆ ನೋಡಿ, ಸಖತ್ತಾಗಿದೆ ಇದು ಬ್ಲೌಸ್. ನೆಕ್ಸ್ಟ್ ಬ್ಲೌಸ್ ಬಂದು ವೈಟ್ ಕಲರ್ ಎಂಬ್ರಾಯ್ಡ್ರಿ ಆಗಿರೋಂಥ ಬ್ಲೌಸ್ ಇದು. ವೈಟ್ ಕಲರ್ ಸಿಲ್ಕ್ ಬೇಸ್ ಮೇಲೆ ಮೆಷಿನ್ ಎಂಬ್ರಾಯ್ಡ್ರಿ ಆಗಿರೋಂಥ ಬ್ಲೌಸ್. ಇದು ಕೂಡ ಕಾಂಟ್ರಾಸ್ಟಿಗೆ ಸೂಪರ್ ಆಗಿ ಕಾಣುತ್ತೆ. ಸೊ ತೋಳಿಗೆ ಹೆವಿ ವರ್ಕ್ ಬಂದಿದೆ, ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಫ್ರಂಟ್ ರೌಂಡ್ ನೆಕ್ ಬಂದಿದೆ, ಫ್ರಂಟ್ ಬರೀ ಪೈಪಿಂಗ್ ಮಾತ್ರ ಬಂದಿದೆ. ಬ್ಯಾಕಿಗೆ ಸಿಂಪಲ್ ಜರಿ ಔಟ್ಲೈನ್ ಮತ್ತು ಒಂದು ಬುಟ್ಟ ಬಂದಿದೆ. ಇದು ಕೂಡ ಸೂಪರ್ ಆಗಿದೆ. ಇದು ಪ್ರಿನ್ಸ್ ಕಟ್ ಮತ್ತು ಪ್ಯಾಡೆಡ್ ಬ್ಲೌಸ್ ಬರುತ್ತೆ. ಇದು ಕೂಡ ಸೂಪರ್ ಆಗಿ ಕಾಣುತ್ತೆ ಬ್ಲೌಸ್. ಇದಕ್ಕೆ ಹಾಫ್ ವೈಟ್, ಕ್ರೀಮ್ ವೈಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಈ ಥರ ಡಾರ್ಕ್ ಬ್ಲ್ಯಾಕ್ ಇದೆ ಬರುತ್ತೆ, ಸ್ವಲ್ಪ ಡಾರ್ಕ್ ಶೇಡಲ್ಲಿ ಬರುತ್ತೆ ಬ್ಲ್ಯಾಕಲ್ಲಿ. ಸೊ ಇದು ಕಂಪ್ಲೀಟ್ ಜರಿ ಮಿಕ್ಸ್ ಆಗಿರೋದ್ರಿಂದ ಈ ಸಾರಿಗೆ ಇದು ಕೂಡ ಸೂಟ್ ಆಗುತ್ತೆ. ಅಂದರೆ ಸ್ವಲ್ಪ ಡಾರ್ಕ್ ಕಾಂಬಿನೇಷನ್,
ಅದೆಲ್ಲ ಲೈಟ್ ಕಲರ್ ಕಾಂಟ್ರಾಸ್ಟ್ ಆಗಿತ್ತು. ಇದು ಸ್ವಲ್ಪ ಡಾರ್ಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ. ಇದು ಕೂಡ ಫ್ರಂಟ್ ರೌಂಡ್ ಮತ್ತು ಬ್ಯಾಕ್ ರೌಂಡ್ ಬರುತ್ತೆ. ಸ್ಲೀವ್ ಲಾಂಗ್ ಬಂದಿದೆ, ಪ್ರಿನ್ಸ್ ಕಟ್ ಮತ್ತು ಪ್ಯಾಡೆಡ್. ಜನರಲ್ ಆಗಿ ಎಲ್ಲ ಸೈಜು 36 ಬರುತ್ತೆ. 36 ಬ್ಲೌಸಸ್ನ ಮಾತ್ರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಮುಂದೆ ನಾನು ಇವತ್ತು. ಸೊ ಇದೊಂದು ಸಾರಿಗೆ ಅದು 4 ಬ್ಲೌಸ್ ನಮ್ಮ ಅಂಗಡಿಯಲ್ಲಿ ಸೂಟ್ ಆಗೋದನ್ನು ನಾನು ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ನೀವು ಪಿಸ್ತಾ ಗ್ರೀನ್ ಮ್ಯಾಚ್ ಮಾಡ್ಕೋಬೋದು, ಲೆಮನ್ ಎಲ್ಲೋ ಮ್ಯಾಚ್ ಮಾಡ್ಕೋಬೋದು. ಸೊ ಹಾಫ್ ವೈಟ್ ನಾನು ತೋರಿಸಿದೆ, ಗೋಲ್ಡ್ ಹಾಕೋಬೋದು. ಈ ಥರ ಸಾಕಷ್ಟು ಕಲರ್ಸ್ನ ಈ ಸಾರಿಗೆ ಕಾಂಟ್ರಾಸ್ಟ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮತ್ತು ಅಪಿಯರೆನ್ಸ್ ಜೊತೆಗೆ ನಿಮಗೆ ಇದಕ್ಕೆ ಸೂಟ್ ಆಗೋವಂತಹ ಬ್ಯಾಂಗಲ್ಸು ಅಥವಾ ಮ್ಯಾಚಿಂಗ್ ಇಯರಿಂಗ್ಸು ಎಲ್ಲ ಹಾಕ್ಕೊಂಡಾಗ ಸ್ಯಾರಿದು ಟ್ರೆಡಿಷನಲ್ ಔಟ್ಲುಕ್ ಏನು ಬರಬೇಕು ಅದು ಕಂಪ್ಲೀಟ್ ಚೆನ್ನಾಗಿ ಕಾಣುತ್ತೆ. ಮತ್ತು ತುಂಬ ಇಂಪಾರ್ಟೆಂಟ್, ಎಲ್ಲ ರೆಡಿ ಆದಮೇಲೆ ಮುಖದ ಮೇಲೆ ಬೇಕಾಗಿರೋದು ಒಂದು ಸ್ಮಾರ್ಟ್ ಸ್ಮೈಲ್. ಸೊ ಆ ಸ್ಮೈಲ್ ಕೊಟ್ಟರೆ ಒಂದು ಬ್ಯೂಟಿಫುಲ್ ಇಂಡಿಯನ್ ಲೇಡಿ ಹೇಗೆ ಕಾಣ್ಬೋದು ಹಾಗೆ ಕಾಣೋಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗುತ್ತೆ. ಸೊ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ರಾ ಸಿಲ್ಕ್ ಸ್ಯಾರಿ. ಇದು ಸ್ಟ್ರೈಪ್ ಸ್ಯಾರಿ ಬರುತ್ತೆ. ಬಾರ್ಡ್ರಲ್ಲಿ ಟೆಂಪಲ್ ಬಾರ್ಡರ್ ಬಂದಿದೆ ಎಂಡಲ್ಲಿ. ಸೊ ಅದು ಕೂಡ ಕಾಂಬಿನೇಷನ್ ಆಗಿದೆ, ಪಿಕಾಕ್ ಬ್ಲೂ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ನು. ಸೊ ಇದು ಬ್ರೌನ್ ಕಲರ್ ಸ್ಯಾರಿಗೆ ಬಂದಿದೆ. ಕಾಣಿಸ್ತಾ ಇದೆಯಾ? ಸೊ ಇದು ಕೂಡ ಸ್ಯಾರಿ ಸಿಂಪಲ್ ಆಗಿದೆ, ಒಂಥರ ಡಿಫ್ರೆಂಟಾಗಿ ಕೂಡ ಇದೆ. ಸೊ ಈ ಸ್ಯಾರಿಗೆ ನಾನೊಂದು 3-4 ಬ್ಲೌಸ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ನಿಮಗೇನೋ ಐಡಿಯಾ ಬರುತ್ತೆ ನೋಡಿ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಕ್ರೀಮ್ ಬೇಸಲ್ಲಿ ಈ ಥರ ಹಾಕ್ಬೋದು ಮಲ್ಟಿ ಕಲರ್ ಬ್ಲೌಸು. ಸೊ ಡಿಫ್ರೆಂಟಾಗಿ ಸೂಟ್ ಆಗ್ತಿದೆ ಇದು ನೋಡಿ. ಸೊ ಬಾರ್ಡರ್ಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬ್ಲೂ ಬೇಸ್ಗೆ ಮಧ್ಯದಲ್ಲಿ ಕಾಪರ್ ವರ್ಕ್ ಆಗಿದೆ, ಜರಿ ಬುಟ್ಟಾಸ್ ಬಂದಿದೆ, ಸಖತ್ತಾಗಿ ಕಾಣುತ್ತೆ ಇದು ಕೂಡ. ಸೊ ನೆಕ್ಸ್ಟ್ ಬಂದು ಸೊ ಸೇಮ್ ಕಾಂಟ್ರಾಸ್ಟಲ್ಲಿ ಈ ಥರ ಬ್ಲೂ, ಪಿಕಾಕ್ ಬ್ಲೂಗೆ ಕಾಟನ್ ಬೇಸ್ ಬರುತ್ತೆ. ಇದು ಈ ಸ್ಯಾರಿಗೆ ಸೂಪರ್ ಸೂಟ್ ಆಗುತ್ತೆ. ಈ ಫ್ಯಾಬ್ರಿಕ್ ಕೂಡ ಕಾಟನ್ ಬೇಸು, ರೇಯಾನ್ ಕಾಟನ್ ಅಂತ ಹೇಳ್ತಾರೆ ಆ ಫ್ಯಾಬ್ರಿಕ್ದು ಬ್ಲೌಸ್ ಇದು. ಸೊ ಇದು ಕೂಡ ಸೂಪರಾಗಿ ಸೂಟ್ ಆಗುತ್ತೆ. ಸೊ ಫ್ರಂಟ್ ಈ ಥರ ನೆಕ್ ಬಂದಿದೆ, ಬ್ಯಾಕ್ ರೌಂಡ್ ನೆಕ್ ಬಂದಿದೆ, ಸ್ಲೀವ್ ಅಟ್ಯಾಚ್ ರೆಡಿ ಇದೆ. ಶಾರ್ಟ್ ಸ್ಲೀವ್ ಬರುತ್ತೆ ಇದರಲ್ಲಿ. ಪ್ರಿನ್ಸ್ ಕಟ್ ಮತ್ತು ಪ್ಯಾಡೆಡ್ 36 ಸೈಜ್ ಬರುತ್ತೆ ಕಾಮನ್ ಆಗಿ. ನೆಕ್ಸ್ಟ್ ಬಂದು ವೆಲ್ವೆಟ್ ಬ್ಲೌಸ್. ಸೊ ಇವಾಗಂತೂ ಹೈಯೆಸ್ಟ್ ಟ್ರೆಂಡ್ ಇರುವಂಥ ಬ್ಲೌಸ್ ವೆಲ್ವೆಟ್ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಹಾಟ್ ಕೇಕ್ ಈಗ ಈ ಬ್ಲೌಸು. ಸೊ ಈ ಬ್ಲೌಸ್ ಕೂಡ ಈ ಸಾರಿಗೆ ಮ್ಯಾಚ್ ಮಾಡ್ಬೋದು. ಕಾಂಟ್ರಾಸ್ಟಲ್ಲಿ ಸೂಪರಾಗಿ ಕಾಣುತ್ತೆ, ರಿಚ್ ಆಗಿ ಕಾಣುತ್ತೆ. ಇದು ಕೂಡ ಫ್ರಂಟ್ ರೌಂಡ್ ನೆಕ್ ಬಂದಿದೆ, ಬ್ಯಾಕ್ ರೌಂಡ್ ನೆಕ್ ಬಂದಿದೆ, ಸ್ಲೀವ್ ಅಟ್ಯಾಚ್ ರೆಡಿ ಇದೆ, ಎಲ್ಬೋ. ಮತ್ತು ಇದರಲ್ಲಿ ವೆಲ್ವೆಟ್ಗೆ ಗೋಲ್ಡನ್ ಬುಟ್ಟಾಸ್ ಬಂದಿದೆ, ಫ್ಲವರ್ ಬುಟ್ಟಾಸ್ ಬಂದಿದೆ. ಸೂಪರ್ ಆಗಿದೆ ಇದು ಕೂಡ. ಸೊ ಎಲ್ಲದರದ್ದು ಪ್ರೈಸ್ ನಾನು ಮೆನ್ಷನ್ ಮಾಡಿದ್ದೀನಿ, ನಿಮ್ಗೆ ಸ್ಕ್ರೀನ್ ಮೇಲೆ ಆಟೋಮೆಟಿಕ್ಕಾಗಿ ಬರ್ತಾ ಇದೆ. ಸೊ ಆ ಪ್ರಕಾರನೇ ಇರುತ್ತೆ ಪ್ರೈಸಸ್ ಎಲ್ಲದು. ಸೊ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿದ್ರೆ 100% ನಿಮ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಹೇಗೆ ಮ್ಯಾಚ್ ಮಾಡ್ಬೋದು ಅಂತ. ಚೆಕ್ ಮಾಡಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಎಂಬ್ರಾಯ್ಡ್ರಿ ಬ್ಲೌಸ್. ಸೊ ಇದೇ ಸಾರಿಗೆ ಸ್ವಲ್ಪ ರಿಚ್ ಲುಕ್ ಬೇಕು ಅಂತ ಹೇಳಿದ್ರೆ ಎಂಬ್ರಾಯ್ಡ್ರಿ ಬ್ಲೌಸ್ನ ಮ್ಯಾಚ್ ಮಾಡ್ಬೋದು. ನೋಡಿ ಇದು ಸಖತ್ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಫ್ರಂಟ್ಗೂ ನೆಕ್ಕಿಗೆ ವರ್ಕ್ ಬಂದಿದೆ, ಸ್ಲೀವ್ಸ್ಗೂ ವರ್ಕ್ ಬಂದಿದೆ, ಮತ್ತು ಸ್ಲೀವಲ್ಲಿ ಗ್ರ್ಯಾಂಡ್ ಜರಿ ವರ್ಕ್ ಆಗಿದೆ, ವಿತ್ ಸ್ಟೋನ್ಸ್ ಕೂಡ ಬಂದಿದೆ, ಮತ್ತು ಬ್ಯಾಗ್ ಕೂಡ ಸಖತ್ ರಿಚ್ ಆಗಿದೆ. ಸೊ ಎಲ್ಲದೂ ಸೈಜ್ ಬಂದು 36 ರೆಡಿ ಇದೆ. ಪ್ರಿನ್ಸ್ ಕಟ್ ಮತ್ತು ಪ್ಯಾಟರ್ನ್ ಬ್ಲೌಸ್ ಅಡ್ಜಸ್ಟಬಲ್ ಸೈಜಸ್ ಇರುತ್ತೆ. ಸೊ 2 ಸಾರಿಗೆ 4 ಡಿಫ್ರೆಂಟ್ ಬ್ಲೌಸ್ ಈ ಥರ ಸೆಟ್ ಮಾಡಿದ್ದೀನಿ. ಸೊ ಇದೇ ಥರ ನೀವು ನಿಮ್ಮ ಹತ್ರ ಇರೋ ಸಾರಿಗೆ ನಿಮ್ಮ ಟೇಸ್ಟ್ ಪ್ರಕಾರ ಹೊಸ ಬ್ಲೌಸಸ್ನ ಕಾನ್ಸೆಪ್ಟ್ ಪ್ರಕಾರ ಮ್ಯಾಚ್ ಮಾಡಿದ್ರೆ ಈಗ ಟ್ರೆಂಡ್ ಪ್ರಕಾರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಮ್ಯಾಚ್ ಮಾಡೋದ್ರಿಂದ ನಿಮಗೂ ಆ ಸಾರಿಗೆ ಡಿಫ್ರೆಂಟ್ ಲುಕ್ ಕೊಟ್ಟಂಗೆ ಫೀಲ್ ಆಗುತ್ತೆ. ಫೋಟೋಸ್ ಸೂಪರಾಗಿ ಬರುತ್ತೆ.
ಸೊ ಇವಾಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ ತುಂಬ ಜನ ಒಂದ್ಸಲಿ ಸ್ಟೇಟಸ್ಗೆ ಹಾಕಿದ್ಮೇಲೆ ಮತ್ತೆ ಆ ಡ್ರೆಸ್ ಹಾಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ. ಬಟ್ ನೀವು ಅದೇ ಸಾರಿಗೆ ಬೇರೆ ಬೇರೆ ಬ್ಲೌಸ್ ಲುಕ್ ಕೊಡೋದ್ರಿಂದ ಅಥವಾ ಬೇರೆ ಬೇರೆ ಹೇರ್ ಸ್ಟೈಲ್ಸ್ ಅಥವಾ ಬೇರೆ ಬೇರೆ ಮೇಕಪ್ಪಲ್ಲಿ ನೀವು ರೆಡಿ ಆಗೋದ್ರಿಂದ ಸಾಕಷ್ಟು ಡಿಫ್ರೆಂಟ್ ಆಗಿ ನೀವು ಪ್ರೆಸೆಂಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಮತ್ತು ನಾನು ಅವಾಗಲೇ ಹೇಳಿದೆ, ಸೊ ಇಲ್ಲಿ ಏನು ಸ್ಯಾರಿ ತೋರಿಸಿದೆ, ಸ್ಯಾರಿ ಸೇಲ್ಗೆ ಇಲ್ಲ, ಬರೀ ಬ್ಲೌಸಸ್ ಮಾತ್ರ ಸೇಲ್ಗೆ ಇರುತ್ತೆ. ಸ್ಯಾರಿ ನಾನು ಸ್ಯಾಂಪಲ್ಗಾಗಿ ತೊಗೊಂಡು ಬಂದಿರೋದು. ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ನಮ್ಮದು ಶಾಪ್ ಲೊಕೇಟ್ ಆಗಿರೋದು ಶ್ರೀ ಸ್ವರ್ಣ ಬ್ಲೌಸಸ್, ಫಸ್ಟ್ ಫ್ಲೋರ್, ಶ್ರೀ ಲಕ್ಷ್ಮೀ ಗ್ಯಾಲಕ್ಸಿ, ದುರ್ಗಿಗುಡಿ ಮೇನ್ ರೋಡ್, ಗೋಪಿ ಸರ್ಕಲ್, ಶಿವಮೊಗ್ಗ, ಕರ್ನಾಟಕ. ಸೊ ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ಥರ ನಮ್ಮ ಶಾಪ್ ಇಲ್ಲಿ ಲೊಕೇಟ್ ಆಗಿದೆ. ನೀವು ಶಾಪಿಗೆ ವಿಸಿಟ್ ಮಾಡಿ ಸ್ಯಾರಿ ತೊಗೊಂಬಂದು ಮ್ಯಾಚ್ ಮಾಡಿಕೊಂಡ್ರು ತುಂಬ ಉತ್ತಮ. ಸಪೋಸ್ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟ ಆಗಿರೋ ಬ್ಲೌಸ್ದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಆ ಬ್ಲೌಸ್ನ ತಲುಪಿಸೋ ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.